ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಮುಖ್ಯಮಂತ್ರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು. ಎಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು. ಬೇಕೇ ಬೇಕು. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವ ಮುಖ್ಯಮಂತ್ರಿಗೆ ಬೇಕೇ ಬೇಕು. ಬೇಕೇ ಬೇಕು. ಹೇಳಿ ಮುಖ್ಯಮಂತ್ರಿಗಳಿಗೆ, ಗುಂಡಾ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗೆ ಹೇಳಿದಿದ್ದಾರೆ. ಇವತ್ತು ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ತೋರಿಸಿದ ಮುಖ್ಯಮಂತ್ರಿ ಹೇಳಿ ಸೌಮ್ಯ ಮುಖ್ಯಮಂತ್ರಿಗೆ ಹೇಳಿದಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು. ನ್ಯಾಯ ಬೇಕು. ಇವತ್ತಿನ ದಿವಸ ಬೆಳಗಾಂನಲ್ಲಿ ಏನು 28 ಜನ ಸಾವನ್ನಪ್ಪಿದ್ದಾರೆ. ಅವರನ್ನು ಹತ್ಯೆಯನ್ನು ಮಾಡಿದ್ದಾರೆ, ಉಗ್ರವಾದಿಗಳು ಹತ್ಯೆಯನ್ನು ಮಾಡಿದ್ದಾರೆ. ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅದಾದ್ಮೇಲೆ ಅಲ್ಲಿ ನಡೆದಿರುವ ಹತ್ಯೆಯನ್ನು ಇಡೀ ದೇಶವೇ ಖಂಡಿಸುವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಏನ್ ನೀಡ್ತಾರೆ ಅಂದ್ರೆ, ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಶಾಂತಿಯುತವಾಗಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕಂತ ಹೇಳ್ತಾರೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರವ್ರೆ, ಇಡೀ ದೇಶವೇ ಕೆಂಡದಿಂದ ಕಾದು ಉಕ್ಕಿ ಹರಿಯುತ್ತಿದೆ. ಅಂತ ಸಮಯದಲ್ಲಿ ಇಂಥ ಹೇಳಿಕೆ ನೀಡಲು ನಿಮಗೆ ನಾಚಿಕೆ ಆಗಲ್ವಾ? ಅದೇ ರೀತಿ ಅದನ್ನು ಪ್ರಶ್ನೆ ಮಾಡಿದಕ್ಕೆ ನಿನ್ನೆ ಏನು ಮಹಿಳೆಯರು ಪ್ರಶ್ನೆ ಮಾಡಕ್ಕೆ ಹೋಗಿದ್ರು, ಮಹಿಳೆಯರದು ತಪ್ಪನ್ನಾಗಿಲ್ಲನ. ಯಾಕಂದ್ರೆ ಈ ಭಾರತದ ಪ್ರಜೆ ಆದ್ಕೂಲೆ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಪ್ರಜಾಪ್ರಭುತ್ವ ಹಕ್ಕದ ಪ್ರಕಾರ ತಾನು ಕೇಳುವ ಹಕ್ಕ ಇದೆ. ಆದ ಕಾರಣ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಖಂಡಿಸಿ ಮಹಿಳೆಯರು ಅಲ್ಲಿ ಕೇಳಕ್ಕೆ ಹೋದಾಗ ಅಲ್ಲಿ ಇದ್ದಂತ ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮುಂದೆ ಬಿಟ್ಟು ಮಹಿಳೆಯರ ಮೇಲೂ ಹಲ್ಲೆ ಮಾಡಿಸಿದ್ದಾರೆ. ಅದೇ ರೀತಿ ಸ್ಟೇಜ್ ಮೇಲೆ ಲಕ್ಷಾಂತರ ಜನರ ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿ ಅವರನ್ನು ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಅವಮಾನ ಮಾಡುವಂತ ಪರಿಸ್ಥಿತಿ ನಿನ್ನೆ ಉಂಟಾಗಿದೆ. ನಿನ್ನೆ ಕಾಂಗ್ರೆಸ್ ಜನ ಆಕ್ರೋಶ ಸಭೆಗೆ ನಮ್ಮದು ಏನು
ಇದನ್ನಿಲ್ಲ, ಏನೂ ಆಕ್ರೋಶ ಇಲ್ಲ. ಆದ್ರೆ ಏನು ಎಸ್ ಪಿ ಸಾಹೇಬ್ರ ಮೇಲೆ ಏನು ಒಂದು ಇದು ಅವಮಾನ ಮಾಡಿದಾರಲ್ಲ ಅವ್ರಿಗೆ, ಅದನ್ನ ನಾವು ಖಂಡಿಸತ್ತ ವಕೀಲ ಭಾರತಿ ಪರಿಷತ್, ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತಿದೆ. ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಡೆ ಹೇಳ್ಕೊತ ಇರ್ತಾರೆ, ಸಂವಿಧಾನದ ಪಾಠ ಕಲ್ಸ್ಕೊತ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಂವಿಧಾನ ಅಂದ್ರೆ ಏನಂತ ಗೊತ್ತಿಲ್ಲ. ಅದಕ್ಕಾಗಿ ಹಿಂಗ ಅಧಿಕಾರಿಗಳ ಮೇಲೆ ಹಿಂಗ ದೌರ್ಜನ್ಯ ನಡೆಯಕತ್ತಂದ್ರ ಮುಂದಿನ ದಿನಮಾನಗಳಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಿದ್ದರಾಮಯ್ಯ ಸಾಹೇಬರಿಗೆ ಸಂವಿಧಾನದ ಪಾಠವನ್ನು ತಕ್ಕ ಪಾಠ ಕಲಿಸ್ಬೇಕಂತಂದ ನಾವು ಈ ಮೂಲಕ ಎಚ್ಚರಿಕೆ ನೀಡತ್ತವು. ಅದೇ ರೀತಿ